ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜಡ್ಡಾದಲ್ಲಿದ್ದರು ನರೇಂದ್ರ ಮೋದಿ. ಅವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯಾದ ದಿವಸ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ಲಿ ಕ್ರೌನ್ ಪ್ರಿನ್ಸ್ ಜೊತೆ 3 ದಿವಸಗಳ ಮಾತುಕತೆ, ಸೌದಿ ಅರೇಬಿಯಾದ ಭೇಟಿಗಾಗಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು. ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಭೀಭತ್ಸವಾದಂಥ ಅಮಾನವೀಯವಾದಂಥ ಉಗ್ರರ ದಾಳಿಯಾಗಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನರೇಂದ್ರ ಮೋದಿ ಅವರು. ಹೇಳಿದರು, ಇದರ ಲೆಕ್ಕವನ್ನು ಚುಕ್ತಾ ಮಾಡ್ತೀವಿ ಅಂತ ಹೇಳಿದರು. ಒಂದೇ ಸಾಲಿನ ಮಾತು ಅಲ್ಲಿಂದ, ನಿಮ್ಮ ಲೆಕ್ಕವನ್ನು ನಾವು ಚುಕ್ತಾ ಮಾಡ್ತೀವಿ. ಅದಾದ ಮೇಲೆ 3 ದಿನಗಳಾಗಿದೆ. ನರೇಂದ್ರ ಮೋದಿ ಅವರು ವಾಪಸ್ ಬಂದರು. ಬಂದ ತಕ್ಷಣ CCS ಸಭೆ ಮಾಡಿದರು. ಬೇರೆ ಬೇರೆ ವ್ಯಕ್ತಿಗಳ ಭೇಟಿಯಾದರು. ನಡೆದಂಥ ವಿದ್ಯಮಾನಗಳ ಕುರಿತು ನಿರಂತರವಾದ ಸಭೆಗಳು ನಡೆದವು. ಮುಂದಿನ ನಮ್ಮ ನಡೆ ಹೇಗಿರಬೇಕು ಅಂತ ಚರ್ಚೆಗಳಾದವು. ಆದರೆ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ತುಟಿ ಪಿಟಕ್ ಅಂದಿರಲಿಲ್ಲ. ಯಾವುದೇ ಮಾಧ್ಯಮದ ಎದುರಿಗೆ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಆದರೆ ಇಡೀ ದೇಶ ನರೇಂದ್ರ ಮೋದಿಯವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯಲಿಕ್ಕೆ ಕಾತರಗೊಂಡಿತ್ತು. ನರೇಂದ್ರ ಮೋದಿಯವರ ನಡೆ ಏನಿರುತ್ತೆ, ಯಾವ ರೀತಿ ಪಾಕಿಸ್ತಾನದ ಮೇಲೆ ಇವರು ಪ್ರತೀಕಾರವನ್ನು ತೀರಿಸ್ಕೋತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದರೆ ಈ ರೀತಿ ಆಲೋಚನೆ ಮಾಡ್ತಿರಲಿಲ್ಲ. ಯಾಕೆ ಮಾಡ್ತಿರಲಿಲ್ಲ ಅಂದರೆ 26/11 ಆದ ಸಂದರ್ಭದಲ್ಲಿ 2008ರಲ್ಲಿ ಆವಾಗ ಬರಾಕ್ ಒಬಾಮಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮನಮೋಹನ್ ಸಿಂಗ್ಗೆ. ಇಂಥ ದೊಡ್ಡದಾದಂಥ ಉಗ್ರಗಾಮಿಗಳ ದಾಳಿಯಾಗಿದೆ ನಿಮ್ಮ ದೇಶದ ಮೇಲೆ, ಉಗ್ರರ ದಾಳಿ, ಇವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ ಅಂತ ಕೇಳ್ತಾರೆ. ಯಾಕೆ ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯಾದಂಥ ಅಟ್ಯಾಕ್ ಮಾಡಲಿಲ್ಲ, ನೀವು ದಾಳಿಯನ್ನು ಮಾಡಲಿಲ್ಲ ಅಂತ ಕೇಳ್ತಾರೆ. ಆವಾಗ ಮನಮೋಹನ್ ಸಿಂಗ್ ಹೇಳ್ತಾರೆ, ನಾವೇನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೆ ಆದರೆ ಭಾರತದಲ್ಲಿರುವಂಥ ಮುಸಲ್ಮಾನರು ಬೇಸರಗೊಳ್ತಾರೆ, ಆದ್ದರಿಂದ ನಾವು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ. ನಮ್ಮ ದೇಶದ ಜನ ಅಮಾನವೀಯವಾಗಿ ಅಮಾಯಕರು ಸತ್ತೋಗ್ಬೋದು, ಆದರೆ ಮುಸಲ್ಮಾನರಿಗೆ ಬೇಸರ ಆಗಬಾರ್ದು. ಅಂಥ ಸರ್ಕಾರವನ್ನು, ಅಂಥ ಪರ್ವವನ್ನು ಈಗ ದಾಟಿದ್ದೇವೆ. ಈಗ ನಾವು ನೋಡಿದ್ದೆಂಥದ್ದು, ಈಗ ನಾವು ನೋಡಿದ್ದು ಹೇಗೆ ಅಂದರೆ ಟಿಟ್ ಫಾರ್ ಟ್ಯಾಟ್ ಅನ್ನುವಂಥ ಸರ್ಕಾರವನ್ನು ನೋಡಿದ್ದೇವೆ. ನೀವು ಉರಿನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಾ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಿಮ್ಮನ್ನು ನಾಶ ಮಾಡ್ತೀವಿ. ಮಧ್ಯರಾತ್ರಿ 3 ಗಂಟೆಗೆ ದಾಳಿ ಆದರೆ, ಜಗತ್ತೇ ಗೊತ್ತಿರಲಾರದ ಸಮಯದಲ್ಲಿ ದಾಳಿ ಆದರೆ ಇಡೀ ಪಾಕಿಸ್ತಾನ ಕಂಪಿಸಿ ಹೋಗತ್ತೆ. ಏನು ಉತ್ತರ ಕೊಡೋಕೆ ಗೊತ್ತಾಗೋದಿಲ್ಲ, ಆ ಥರ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ನೀವು ಪುಲ್ವಾಮಾ ಅಟ್ಯಾಕ್ ಮಾಡ್ತೀರಾ, ನಿಮ್ಮ ಮೇಲೆ ಬಾಲಾಕೋಟ್ ದಾಳಿಯನ್ನು ಮಾಡ್ತೀವಿ. ನಿಮ್ಮ ಉಗ್ರಗಾಮಿಗಳನ್ನ ನಮ್ಮ ದೇಶದಲ್ಲಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ನಿಮ್ಮ ಒಬ್ಬೊಬ್ಬನೇ ಉಗ್ರಗಾಮಿಯನ್ನು, ಒಬ್ಬೊಬ್ಬನೇ ಉಗ್ರರ ಮುಖಂಡನನ್ನು ಕಂಡಲ್ಲಿ ಆಗಂತುಕರು ಬಂದು ಸಾಯಿಸಿ ಹೋಗ್ತಾರೆ. ಆ ರೀತಿಯಾದಂಥ ಕೆಚ್ಚದೆಯ ಪರಾಕ್ರಮದ ಗಂಡು ಸರ್ಕಾರವನ್ನು ಈ ದೇಶದ ಜನ ನೋಡಿದ್ದಾರೆ. ಆದರೆ ಈ ದೇಶದ ಜನ ಅಸಹಾಯಕತೆಯಿಂದ ನರಳ್ತಾ ಇದ್ದಾರೆ ಕಳೆದ 3 ದಿವಸಗಳಿಂದ. ಏಕೆಂದರೆ ಅಲ್ಲಿಯ ದೃಶ್ಯಾವಳಿಗಳಿದಾವಲ್ಲ, ಅವು ಎಂಥವರನ್ನೂ ಕರಡು ಕಿತ್ತು ಬರೋ ಸ್ಥಿತಿಯಲ್ಲಿ ತರ್ತವೆ, ಎಂಥವರ ಕಣ್ಣಲ್ಲೂ ನೀರು ಬರ್ತವೆ. ಆ ಮಗು ಮನೆ ತಾನೇ ಮದುವೆ ಆಗಿದೆ ರೀ. ಹನಿಮೂನಿಗೆ ಅಂತ ಹೋಗಿರುವಂಥ ಮಗುಗೆ ಆಕೆಯ ಗಂಡನನ್ನು ಶೂಟೌಟ್ ಮಾಡಿದರೆ ನೀ ಹಿಂದೂ ಅನ್ನುವಂಥ ಕಾರಣಕ್ಕೆ ಇಡೀ ಆ ಗ್ರೌಂಡ್ನಲ್ಲಿ ಗಂಡ ಆತ ಸತ್ತೋಗ್ಬಿಟ್ಟಿದ್ದಾನೆ. ಪಕ್ಕದಲ್ಲಿ ಆಕೆ ಕೂತಿದ್ದಾಳೆ, ಅಲ್ಲಿ ಒಂದು ಬ್ಯಾಗ್ ಬಿದ್ದಿದೆ. ಆಕೆ ಏನು ಮಾಡಬೇಕು ಗೊತ್ತಾಗಲಾರದ ಸ್ಥಿತಿಯಲ್ಲಿದ್ದಾಳೆ. ಅದು ಶೂನ್ಯದ ದೃಷ್ಟಿ. ಅದು ಇವತ್ತು ಎಲ್ಲ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಏಕಮೇವ ಫೋಟೋ ಅಂದರೆ ಅದು ಒಂದೇ ಫೋಟೋ. ಅದನ್ನು ನೋಡಿದ ಪ್ರತಿ ಮನೆಯಲ್ಲಿ ಸೂತಕದ ವಾತಾವರಣ ಇರುತ್ತಾ ಇರಲ್ವ, ನೀವು ನಮ್ಗೆ ಹೇಳಿ. ಅದರಲ್ಲೂ ಈ ಬಾರಿ ಆಗಿರುವ ದಾಳಿ ಇದೆಯಲ್ಲ, ಈ ಬಾರಿಯ ದಾಳಿ ಭಾರತದ ಮೇಲಾಗಿರುವ ದಾಳಿ ಅಂತ ಆಗಲೇ ಇಲ್ಲ. ಅದು ಹಿಂದೂಗಳ ಮೇಲೆ ಆದಂಥ ದಾಳಿ ಅಂತ ಸ್ವತಃ ಆ ಉಗ್ರಗಾಮಿಗಳೇ ಹೇಳಿ ಹೋದರು, ಮೋದಿಗೆ ಹೋಗಿ ಹೇಳು ಅಂತ. ಅಂದರೆ ಪಾಕಿಸ್ತಾನ ಈಗ ನೆರೆ ರಾಷ್ಟ್ರದ ಜೊತೆ ಅವರ ಹೋರಾಟ ಅಲ್ಲ, ಭಾರತದಲ್ಲಿರುವ ಹಿಂದೂಗಳ ಮೇಲೆ ಅವರು ಅಟ್ಯಾಕ್ ಮಾಡೋದು ಅಂತ ಮಾನಸಿಕವಾಗಿ ಸಿದ್ಧರಾಗಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡೋದು ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಸರ್ಕಾರದ ತೀರ್ಮಾನವನ್ನು ಮಾಡೋದು ಯಾರು? ನರೇಂದ್ರ ಮೋದಿ ಮಾಡಬೇಕು. ನರೇಂದ್ರ ಮೋದಿಯವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದ ಸಂದರ್ಭ. ನರೇಂದ್ರ ಮೋದಿಯವರು ವಿಪಕ್ಷಗಳ ಸಭೆಯನ್ನು ಬಿಟ್ಟು ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ ಇವತ್ತು. ರಾಜನಾಥ್ ಸಿಂಗ್ ಅದರ ನೇತೃತ್ವವನ್ನು ವಹಿಸಿಕೊಂಡರು. ನರೇಂದ್ರ ಮೋದಿಯವರು ಬಿಹಾರದ ಮಧುಬನಿಗೆ ಹೋದರು. ಅಲ್ಲಿ ಪಂಚಾಯತ್ ರಾಜ್ ದಿವಸ್ ಅಂತ ಒಂದು ಕಾರ್ಯಕ್ರಮ. ಬಹುಶಃ ನಾನು ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ಜನ ನೆರೆದಿರುವಂಥ, ಜನಸ್ತೋಮ ಇರುವಂಥ ಸಮಾರಂಭವನ್ನು ನೋಡೇ ಇರಲಿಲ್ಲ. ಜನರಾಶಿ, ನೀವು ಎಲ್ಲಿ ನೋಡಿದ್ರೂ ಜನಪ್ರವಾಹ. ಆ ರೀತಿಯ ಜನ ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮಕ್ಕೆ ಬಂದಿತ್ತು. ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ನರೇಂದ್ರ ಮೋದಿಯವರು
ನೋಡಿ, ಅದಕ್ಕೆ ಕಾಮನ್ ಸೆನ್ಸ್ ಅಂತ ಹೇಳೋದು, ಸಂವೇದನಾಶೀಲತೆ ಅಂತ ಹೇಳೋದು, ವಿವೇಕ ಅಂತ ಹೇಳೋದು, ವಿವೇಚನೆ ಅಂತ ಹೇಳೋದು. ಮೊದಲನೇದಾಗಿ ಬಂದಿರುವಂಥ ಎಲ್ಲ ಜನ ನಿಮ್ಮ ನಿಮ್ಮ ಜಾಗದಲ್ಲಿ ಕುಳಿತುಕೊಂಡು ಅಗಲಿದ ಅಮಾಯಕ ಜನ ಯಾರು ಮೊನ್ನೆ ತೀರ್ಕೊಂಡ್ರು ಉಗ್ರರ ದಾಳಿಯಲ್ಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ, ಅದಾದ ಮೇಲೆ ಅವರ ಕುಟುಂಬದವರಿಗೆ ಭಗವಂತ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ನೋಡಿ, ಮಾನವೀಯತೆ ಅನ್ನೋದು ಅದೇ, ಸಂವೇದನಾಶೀಲತೆ ಅನ್ನೋದು ಅದೇ. ನಮ್ಮ ಪ್ರಧಾನಿಯಾಗಿರುವ ವ್ಯಕ್ತಿ ನಮಗೆ ಹೇಗೆ ಹತ್ತಿರ ಆಗ್ತಾರೆ ಅಂತಂದರೆ, ಅವರಿಗೆ ನಮ್ಮ ನೋವು ಅರ್ಥ ಆಗಬೇಕು, ನಮ್ಮ ತುಮುಲ ಗೊತ್ತಾಗಬೇಕು, ನಮ್ಮ ನಿರಾಸೆ ಅರ್ಥ ಆಗಬೇಕು, ನಮ್ಮ ಅಸಹಾಯಕತೆಯನ್ನು ಅರ್ಥೈಸಿಕೊಳ್ಳಬೇಕು. ಹಾಗಿದ್ದಾಗ ಮಾತ್ರ ನಾವು ಹೆಮ್ಮೆಯಿಂದ ಈತ ನಮ್ಮ ಪ್ರಧಾನಿ ಅಂತ ಹೇಳ್ತೀವಿ, ಅಂಥವ್ರ ಬಗ್ಗೆ ಆಶಾವಾದವನ್ನು ಇಟ್ಕೋತೀವಿ. ಈ ದೇಶದಲ್ಲಿ ನೂರಾರು ಉಗ್ರರ ದಾಳಿಯಾಗಿದ್ದಾವೆ, ಇದು ಒಂದೇ ಏನಲ್ಲ ರೀ. ನಾನು ಸಣ್ಣವನಿದ್ದಾಗಿಂದ ನಡೀತಾನೆ ಇದ್ದವು. ಈ ಲಕ್ಷ್ಮೀ ಪಟಾಕಿ ಹಚ್ಚಿದಂಗೆ ಎಲ್ಲಿ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು. ಪತ್ರಿಕೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋ ಸುದ್ದಿ ಇಲ್ಲ ಅಂತಂದ್ರೆ ಅದು ಪತ್ರಿಕೆನ ಅಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಭಾರತ ದೇಶ ಇತ್ತು. ಈಗ ನಮಗೆ ಎಲ್ಲಿಯಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಯಾಕೆ ಈ ರೀತಿ ಆಗೋಯ್ತು ಅಂತ ಅನಿಸುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಇಂಥ ಉಗ್ರರ ದಮನ ಮಾಡುವಲ್ಲಿ ಸಶಕ್ತರಾಗಿದ್ದೇವೆ, ಸಮರ್ಥರಾಗಿದ್ದೇವೆ, ಕ್ಷಮತ್ವವನ್ನು ಹೊಂದಿದ್ದೇವೆ, ಅಂಥ ಸರ್ಕಾರವನ್ನು ಹೊಂದಿದ್ದೇವೆ. ಹಳೆಯದೆಲ್ಲ ನಮ್ಮ ಮರ್ತೋಗ್ಬಿಟ್ಟಿದೆ. ಕಾಶ್ಮೀರದಲ್ಲಿ ಪ್ರತಿ ದಿವಸ ನಡೆಯುವ ಗುಂಡಿನ ಚಕಮಕಿಯ 2 ಸುದ್ದಿ ಬರೀದೇ ಹೋದರೆ ಆತ ಪತ್ರಕರ್ತನೇ ಅಲ್ಲ. ಈ ರೀತಿಯ ಸಾವುಗಳನ್ನು ಸಿಂಗಲ್ ಕಾಲಮ್ನಲ್ಲಿ ಹಾಕಲಾಗ್ತಾ ಇತ್ತು. ಸುದ್ದಿಗೆ ಪ್ರಾಶಸ್ತ್ಯವನ್ನೇ ಕೊಡ್ತಿರಲಿಲ್ಲ, ಆದ್ಯತೆಯೇ ಇರ್ತಿರಲಿಲ್ಲ. 4 ಜನರ ಸಾವು, 8 ಜನರ ಸಾವು, 3 ಜನರ ಸಾವು, ಗುಂಡಿನ ಚಕಮಕಿ. ಕರ್ಫ್ಯೂ ಅಂತೂ ಖಾಯಂ ಕರ್ಫ್ಯೂ. ಕಾಶ್ಮೀರ ಅಂದರೆ ಕರ್ಫ್ಯೂ ಅಂತ ಅನ್ವರ್ಥ ನಾಮ, ಪರ್ಯಾಯ ಶಬ್ದ. ಅಂಥದ್ರಲ್ಲಿ ಹೀಗಾಗಿ ಹೋಯ್ತಲ್ಲ ಅಂತ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನು ಮಾಡ್ತಾರೆ ಹೇಳಿದ್ರು. ಮೊದಲು ಈ ರೀತಿಯಾದಂಥ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಅತ್ಯಂತ ವಿನೀತರಾಗಿ ಕುಟುಂಬಗಳಿಗೆ ತಮ್ಮ ನೋವನ್ನು, ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಫಸ್ಟು ಆ ಮಧುಬನಿಗೆ ಹೋಗಿದ್ದ ಉದ್ದೇಶ ಅದೇ, ಶಂಕುಸ್ಥಾಪನೆ, ಉದ್ಘಾಟನೆ, ಬಿಡುಗಡೆ, ಯಥಾ ಪ್ರಕಾರ ಶಿಷ್ಟಾಚಾರ ಮಾಡ್ತಾರೆ. ಅದಾದ ಮೇಲೆ ವಿಷಯ ಶುರು ಮಾಡ್ತಾರೆ. ನರೇಂದ್ರ ಮೋದಿ ಹೇಳ್ತಾರೆ, ಅವರು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ, ಅವರು ಕಲ್ಪಿಸಿಕೊಳ್ಳಲಾರದ ರೀತಿಯಲ್ಲಿ ಅವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಲಾಗತ್ತೆ. ಅವರು ಪ್ರಪಂಚದ ಎಲ್ಲೇ ಇರಲಿ, ಪಾತಾಳದಲ್ಲಿರಲಿ, ಅವರನ್ನು ಹುಡುಕಿ ದಮನಿಸಲಾಗತ್ತೆ. ಅಷ್ಟೇ ಅಲ್ಲ, ಅವರು ಸಹಾಯ ಮಾಡಿದವರು ಯಾರೋ ಅವ್ರು ಯಾರನ್ನು ಬಿಡೋದಿಲ್ಲ ಅಂತ. ಇವತ್ತು ಇಡೀ ದೇಶದಲ್ಲಿ ಕಾರ್ಗಿಲ್ನಿಂದ ಹಿಡಿದು ಕನ್ಯಾಕುಮಾರಿ, ಅವ್ರು ಬರೆಸಿರೋ ಶಬ್ದ ಹೇಳ್ತಾ ಇದ್ದೀನಿ ನಾನು, ಅವ್ರು ಹೇಳಿರೋ ಅದೇ ಶಬ್ದಗಳು. ಕಾರ್ಗಿಲ್ನಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಪ್ರತಿ ಕುಟುಂಬ ಕೂಡ ದುಃಖ ತಪ್ತವಾಗಿದೆ ಈ ಘಟನೆಯಿಂದ. ಇದಕ್ಕೆ ನಾವು ಪ್ರತೀಕಾರ ತೀರಿಸಿಕೊಳ್ಳಲಾರದೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ದೇಶದಲ್ಲಿ ಉಗ್ರಗಾಮಿಗಳ ನೆಲೆಗಳಿರಬಾರದು, ಭಾರತ ದೇಶದಲ್ಲಿ ಉಗ್ರರ ಚಟುವಟಿಕೆ ನಡೆಯಬಾರದು. ಅದು ಹೇಗೆ ಇರಬೇಕು ಅನ್ನೋದ್ರ ಕುರಿತು ಈಗಾಗಲೇ ಆಲೋಚನೆ ಮಾಡಿ ಆಗಿದೆ. ಆ ಪ್ರಮಾಣದಲ್ಲಿ ನಮ್ಮ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತು ನೋಡಿ. ಅಲ್ಲಿಗೆ ಯಾವ ರೀತಿಯದಾದಂಥ ಪ್ಲ್ಯಾನಿಂಗ್ ನಡೀತಾ ಇರ್ಬೋದು, ಸುಮ್ಮನೆ ಆಲೋಚನೆ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಅಕ್ಟೋಬರ್ 7ಕ್ಕೆ ಇಸ್ರೇಲ್ ಮೇಲೆ ಈ ಹಮಾಸ್ ಉಗ್ರರು ದಾಳಿ ಮಾಡಿದರು. 8ನೇ ತಾರೀಕಿಂದ ಯುದ್ಧ ಸಾರಲಿಲ್ಲ ಬೆಂಜಮಿನ್ ನೆತನ್ಯಾಹು. ಆತ ಅಕ್ಟೋಬರ್ 23ರವರೆಗೂ ಕಾದು 23ರಿಂದ ಯುದ್ಧವನ್ನು ಶುರು ಮಾಡಿದ ಮನುಷ್ಯ ಇವತ್ತಿನವರೆಗೂ ನಿಲ್ಲಿಸಿಲ್ಲ. ಈಗ ಸಂಪೂರ್ಣವಾದ ಗಾಜಾಪಟ್ಟಿ ಏನಿದೆ ಅದು ಸ್ಮಶಾನ ಸದೃಶವಾಗಿದೆ. ಯಾರು ಈ ಚಟುವಟಿಕೆಗಳಿಗೆ ಅವತ್ತು ಜೈಕಾರ ಹಾಕಿದ್ರು ಅವ್ರು ಯಾರು ಇವತ್ತಿನ ದಿವಸ ಉಳಿದಿಲ್ಲ, ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರು. ನರೇಂದ್ರ ಮೋದಿ ಅದೇ ಹೇಳಿದರು, ಯಾವ ಭೂಮಿಯಿಂದ ಈ ರೀತಿಯಾದಂಥ ಉಗ್ರ ಚಟುವಟಿಕೆ ನಡೀತಾ ಇದೆಯೋ ಉನ್ಕೋ ಹಮ್ ಮಿಟ್ಟಿ ಮೇ ಮಿಲಾದೆಂಗೆ ಅಂತ. ಅಂದರೆ ಪಾಕಿಸ್ತಾನವನ್ನು ಮಿಟ್ಟಿ ಮೇ ಮಿಲಾದೆಂಗೆ ಅಂತ ಅವ್ರು ಹೇಳಿರೋದು. ಪಾಕಿಸ್ತಾನಕ್ಕೆ ಕೇಡುಗಾಲ ಅಂತ ನನಗೆ ಅವತ್ತೇ ಗೊತ್ತಾಗಿ ಹೋಗಿತ್ತು. ಪಾಕಿಸ್ತಾನ ಇವತ್ತು ಈ ರೀತಿಯಾದಂಥ ಒಂದು ದುರ್ಘಟನೆ ಮಾಡುವ ಮೂಲಕ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಅಂತ ಅವತ್ತೇ ಅಂದ್ಕೊಂಡಿದ್ದೆ. ಈಗ ನರೇಂದ್ರ ಮೋದಿಯವರ ಬಾಯಿಂದ ಅದು ಸ್ಪಷ್ಟವಾಗಿ ಬಂದಿದ್ದರಿಂದ 100ಕ್ಕೆ 100ರಷ್ಟು ಈಗ ಕಾರ್ಯಾಚರಣೆ ಶುರುವಾಗುತ್ತೆ. ಏನಾಗಿದೆ, ನಮ್ಮಲ್ಲಿ ಈಗ ಕಾಯುವಂಥ ಪೇಷನ್ಸ್ ಉಳಿದಿಲ್ಲ, ತಾಳ್ಮೆ ಸಹನೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಫಿರಂಗಿ ತೊಗೊಂಡು ಅವ್ರ ಮೇಲೆ ಹಾಕಬೇಕು. ಬ್ರಹ್ಮೋಸ್ ಇವತ್ತು LOCಗೆ ಹೋಗಿಬಿಡ್ಬೇಕು ನಮ್ಮ ಸೈನ್ಯ. ಪಾಕಿಸ್ತಾನದವ್ರು ಬಂದು ನಿಂತಾಗ ಹೋಗಿದೆ ಈಗ ಆಲ್ರೆಡಿ, ಅವ್ರು ಹೆದರ್ಕೊಂಡ್ಬಿಟ್ಟಿದ್ದಾರೆ.
ನಾವು ಹೋಗಿ ಈಗಾಗಲೇ ಅಟ್ಯಾಕ್ ಶುರು ಮಾಡಿಬಿಡ್ಬೇಕು, ಪಾಕಿಸ್ತಾನವನ್ನು ಉಳಿಸಬಾರ್ದು. ಅಷ್ಟು ನಮ್ಮೊಳಗಡೆ ರೋಷ ಇದೆ ಅವ್ರ ಮೇಲೆ. ಆಮೇಲೆ ನಮಗಾಗಿರುವಂಥ ಈ ನೋವಿದೆಯಲ್ಲ, ಇದು ಗಾಯ ಮಾಯಲಾರದಂಥ ಗಾಯ ಇದೆ ಈ ಬಾರಿ ಆಗಿರೋದು. ನಾವು ಹಲವಾರು ಉಗ್ರ ದಾಳಿಗಳನ್ನು ನೋಡಿದ್ದೇವೆ. ಈ ಸಲ ಮಾತ್ರ ಒಬ್ಬೊಬ್ಬ ದುಃಖ ತಪ್ತ ಕುಟುಂಬದವರು ನೋಡಿದಾಗ, ಒಬ್ಬೊಬ್ಬರ ಅಗಲಿಕೆಯನ್ನು ನೋಡಿದಾಗ ನಮ್ಮ ಕುಟುಂಬಕ್ಕೆ ಆದಷ್ಟು ನೋವನ್ನು ನಾವು ಅನುಭವಿಸಿದ್ದೀವಿ. ಈ ಯುದ್ಧ ಕಲೆಯಲ್ಲಿ ಒಂದು ಮಾತಿದೆ, ಚೈನೀಸ್ ಒಬ್ಬ ಇವನು ಬರೀತಾನೆ, ಆತ ಹೇಳ್ತಾನೆ, ಖಡ್ಗವನ್ನು ಝಳಪಿಸಲಾರದೆ ಯುದ್ಧವನ್ನು ಗೆಲ್ಲುವವ ನಿಜವಾದ ಯೋಧ ಅಂತ. ಕೈಯಲ್ಲಿ ಕತ್ತಿನೇ ಇರಬಾರ್ದಂತೆ, ಆದರೆ ಯುದ್ಧವನ್ನು ಗೆಲ್ಲಬೇಕಂತೆ. ಹೆಂಗೆ ಅಂದರೆ ನನ್ನ ಸಮಯ, ನನ್ನ ಸ್ಥಳ. ಸಮಯವನ್ನು ನಾನು ನಿಗದಿ ಮಾಡ್ತೀನಿ, ನೀನಲ್ಲ. ನೀನು ಬಂದೆ, ಉಗ್ರಗಾಮಿ ಬಂದೆ, ಗುಂಡು ಹೊಡೆದೆ, ಹೋದೆ. ಆದರೆ ಸಮಯವನ್ನು ಈಗ ನಾನು ತೀರ್ಮಾನ ಮಾಡ್ತೀನಿ, ನನ್ನ ಸಮಯ ನಿಗದಿಯ ದಿವಸ ನಿನ್ನ ಪತನ ಆಗತ್ತೆ ಅಂತ. ನೋಡಿ, ಈ ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆ ಉಂಟು ಮಾಡಿದ್ರು 5 ಸಾರ್. ಇಷ್ಟು ವರ್ಷದಿಂದ ನಾನು ಚಿಕ್ಕವನಿದ್ದ ಇಲ್ಲಿ ತನಕ 3M ಇದೆ. ಮದರ್ಸಾ, ಮೌಲ್ವಿ, ಮಸ್ಜಿದ್. ನೀವು ಏನೇ ಮಾಡಿದರೂ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮದರ್ಸಾದಲ್ಲಿ ಈ ರೀತಿಯಾದಂಥ ಕಾಫಿರ್ಗಳು ಅಂತ ಹೇಳ್ಕೊಡ್ಲಾರ್ದೆ ಶಿಕ್ಷಣವೇ ಆಗೋದಿಲ್ಲ. ಮಸ್ಜಿದ್ ಒಳಗಡೆ ಅಲ್ಲಿ ಮೌಲ್ವಿ ಪೀರ ನಾವು ಅವನ್ನ ಇವರು ಬಾಂಧವರಾಗಿರೋಣ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಶುಕ್ರವಾರದ ಪ್ರಾರ್ಥನೆಯ ನಂತರವೇ ಕಲ್ಲೇಟು ಶುರುವಾಗೋದು. ಯಾಕೆ ಅಂತಂದರೆ ಅಲ್ಲಿ ಮಾನಸಿಕವಾಗಿ ಸಮೂಹ ಸನ್ನಿ ಉಂಟಾಗುವಂಥ ವಾತಾವರಣ ನಿರ್ಮಾಣ ಮಾಡಲಾಗತ್ತೆ. ಸರಿಯಾಗಿ ಎಲ್ಲ ಮಸೀದಿಗಳ ಒಳಗಡೆ ಹೋಗಿ ಜಪ್ತಿ ಕೆಲಸ ಶುರು ಮಾಡಿದರೆ ಏನೇನು ಸಿಗ್ತಾವೋ ನಮ್ಗೆ ಗೊತ್ತಿಲ್ಲ. ಗುರುದ್ವಾರದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ನಡೆದಂಥ ಘಟನೆ ಆಯ್ತಲ್ಲ, ಅದು ಮರುಕಳಿಸಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಅಂಥ ಸ್ಥಿತಿ ಭಾರತ ದೇಶದಲ್ಲಿದೆ. ತಲವಾರು ಹಿಡ್ಕೊಂಡು ಓಡಾಡುವಂಥ ಜನರ ಮಧ್ಯೆ ನಾವು ಕಾನೂನಿನ ಪ್ರಕಾರ ನಡ್ಕೊಳ್ಳಿ ಅಂದ್ರೆ ಅವ್ರು ನಡ್ಕೊಳ್ಳಿಕ್ಕೆ ಸಾಧ್ಯವಾ? 3M ಅಂತ ಹೇಳಿದೆ, ಮೌಲ್ವಿ, ಮಸ್ಜಿದ್, ಮದರ್ಸಾ. ಇನ್ನೆರಡು ಯಾವ 5ರಲ್ಲಿ ಇನ್ನೊಂದು ISI, ಮತ್ತೊಂದು ಪಾಕಿಸ್ತಾನ. ಈಗಾಗಲೇ ಪಾಕಿಸ್ತಾನ ಯಾವ ರೀತಿ ಹೈರಾಣಾಗಿದೆ ಅಂದರೆ ಅಲ್ಲಿಯ ರಕ್ಷಣಾ ಸಚಿವ ಹೇಳ್ತಾ ಇದ್ದಾನೆ, ಅಲ್ಲಾಹ್ ಕಾ ದೇಶ ಅಲ್ಲಾಹ್ ಹಮ್ಮೆ ದೇಖ್ಲೆಂಗೆ ಅಂತ. ಯಾವ ದೇಶ ಏನಿದೆ ಅದು ಅಲ್ಲಾಹನ ದೇಶ ಅಂತದ್ದು, ಅದನ್ನು ಅಲ್ಲಾಹನೇ ಕಾಪಾಡ್ತಾನಂತೆ. ಮುಲ್ಕ್ ಜೋ ಹೇ ಅಲ್ಲಾಹ್ ಕಾ ಮುಲ್ಕ್ ಹೇ ಅಂತ. ಇಸ್ ಮುಲ್ಕ್ ಅಲ್ಲಾಹ್ ಹಿ ಹಮ್ಮೆ ರಕ್ಷಾ ಕರೇಗ. ಮಾಡೋ ಕೆಲಸ ಮಾಡಿ ಅಲ್ಲಾಹ ರಕ್ಷಣೆ ಮಾಡಲಿ ಅಂತ ಅಲ್ಲಾಹನ ಕಾಯ್ಕೊಂಡು ಕೂತ್ರೆ ನರೇಂದ್ರ ಮೋದಿನೂ ಸುಮ್ಮ ಕೂತಿರೋದಿಲ್ಲ, ಈ ಕಡೆ ಸರ್ಕಾರವೂ ಸುಮ್ಮ ಕೂತಿರೋದಿಲ್ಲ, ನಮ್ಮ ಸೈನಿಕರೇನು ಕಳ್ಳೆಕಾಯಿ ತಿನ್ಕೊಂಡು ಕೂಡಲಿಕ್ಕೆ ಬಂದಿದ್ದಲ್ಲ. ಈಗ ಯಾವ ಸಂದರ್ಭದಲ್ಲಿ ಇವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಆಲೋಚನೆ ನಡೀತಾ ಇದೆ ವಿನಃ ಇದನ್ನು ಮರೆಸಿ ಬಿಡೋದು, ಬೇರೆ ವಿಷಯಾಂತರ ಮಾಡೋದು ನರೇಂದ್ರ ಮೋದಿಯ ಜಾಯಮಾನ ಅಲ್ಲ. ನರೇಂದ್ರ ಮೋದಿ ತನ್ನ ದೇಶದ ಅಸ್ಮಿತೆ, ತನ್ನ ದೇಶದ ಸ್ವಾಭಿಮಾನ, ಇದನ್ನು ರಕ್ಷಣೆ ಮಾಡಲಿಕ್ಕಾಗಿ ಬಂದಿರುವಂಥ ಪ್ರಧಾನಮಂತ್ರಿ. ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ಕೇಳಿ. ಬಿಹಾರದಲ್ಲಿ ಜನಸಾಮಾನ್ಯರ ಮಧ್ಯೆ, ಲಕ್ಷೋಪಲಕ್ಷ ಜನರ ಮಧ್ಯೆ ಈ ಥರ ಭಾಷಣ ನರೇಂದ್ರ ಮೋದಿ ಅವ್ರದ್ದು. ಅಲ್ಲಿ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಬೇಕಾದ ಅಗತ್ಯತೆ ಏನಿದೆ? ಹಿಂದಿ ಮಾತಾಡಿದ ಮೇಲೆ ಹಿಂದಿಯಲ್ಲಿ ಭಾಷಣ ಮಾಡಿದ ತಕ್ಷಣ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಹೇಳ್ತಾರೆ, ನನಗೆ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾವೆ, ನಮ್ಮ ದುಃಖದ ಗಳಿಗೆಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ನಮ್ಮ ಜೊತೆ ಅಮೇರಿಕ, ರಷ್ಯಾ ಎಲ್ಲ ದೇಶಗಳು ಕೂಡ ನಮ್ಮ ಬೆನ್ನಿಗೆ ಬಂದು ನಿಂತಿದ್ದಾರೆ. ಎಷ್ಟೂ ದೇಶದ ಪ್ರಮುಖರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ, ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾವ ಕಾರಣಕ್ಕೂ ಈ ಉಗ್ರಗಾಮಿಗಳನ್ನು ನಾವು ಬಿಡೋದಿಲ್ಲ. ಈ ಉಗ್ರ ಚಟುವಟಿಕೆಯೇ ಪ್ರಪಂಚದಲ್ಲಿರಬಾರ್ದು ಅಂಥ ಲೆಕ್ಕಾಚಾರದಲ್ಲಿ ನಾವು ನಿರತರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಎಲ್ಲಿಗೆ ಹೋಗುತ್ತೆ? ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಈ ಇಂಗ್ಲೀಷ್ ಭಾಷಣ ಹೋಗುತ್ತೆ. ಇಂಗ್ಲೀಷ್ನಲ್ಲಿ ಮಾತನಾಡೋ ಉದ್ದೇಶ ಏನು? ಮೊದಲನೇದಾಗಿ ಸಾರ್ವಜನಿಕವಾಗಿ ಈ ದೇಶದ ಜನರಿಗೆ ನೀಡಿದಂಥ ಸಂದೇಶ, ನಾನು ಸುಮ್ಮನೆ ಕೂತಿಲ್ಲ, ಕೆಲಸ ಮಾಡ್ತಾಯಿದ್ದೀನಿ. ಎರಡನೇದ್ದು, ಜಾಗತಿಕ ನಾಯಕರಿಗೆ ಇನ್ನೊಂದು ಇಂಥದ್ದೊಂದು ಘಟನೆ ಸಂಭವಿಸಲಿದೆ, ಪಾಕಿಸ್ತಾನಕ್ಕೆ ಕೊನೆಗಾಲ ಬಂದಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ನಿವೇದಿಸಿಕೊಂಡಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.